ಸಪ್ತ ಮೋಕ್ಷ ಕ್ಷೇತ್ರಗಳಲ್ಲಿ ಒಂದಾದ ವಿಶ್ವವಿಖ್ಯಾತ ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಮಧ್ವ ಸರೋವರ ಗಂಗಾ ಉತ್ಸವ ಅತ್ಯಂತ ವೈಭವದಿಂದ ಜರುಗಿತು. ಶ್ರೀ ಮದಾನಂದ ತೀರ್ಥ ಭಗವತ್ಪಾದರಿಂದ ಆಹೂತಳಾಗಿ ಅವರ ಆಜ್ಞಾನುಸಾರ ಮಧ್ವ ಸರಸಿಗೆ ಗಂಗಾದೇವಿಯು ಆಗಮಿಸಿದ್ದು, ಶ್ರೀ ಮದಾಚಾರ್ಯರೊಂದಿಗೆ ಭಕ್ತಜನರು ಸ್ನಾನ ಮಾಡಿದ್ದು ಈ ಅಲೌಕಿಕ ಘಟನೆಯು ಪ್ರತಿ 12 ವರ್ಷಗಳಿಗೊಮ್ಮೆ ಪುನರಾವರ್ತನೆಯಾಗಿ ಮಧ್ವ ಸರೋವರದಲ್ಲಿ ಗಂಗಾವತಾರಣವಾಗುವುದು ಎಂದು ಉಲ್ಲೇಖಿಸಲಾಗಿದೆ. ತ್ರೈಲೋಕ್ಯ ಗುರುಗಳಾದ ಶ್ರೀ ಮಧ್ವಾಚಾರ್ಯರ ಅಮಿತ ಆತ್ಮಶಕ್ತಿ ಹಾಗೂ ಅಪ್ರತಿಮವಾದ ತಪಸ್ಸಿನ ದ್ಯೋತಕವಾಗಿ ಪ್ರತಿ 12 ವರ್ಷಗಳಿಗೊಮ್ಮೆ ಮಧ್ವ ಸರೋವರದಲ್ಲಿ ಗಂಗೋದ್ಭವವಾಗುವುದು ಅಪರೋಕ್ಷ ಜ್ಞಾನಿಗಳಿಂದ ಪ್ರತ್ಯಕ್ಷ ದೃಷ್ಟವಾದ ವಿಚಾರವಾಗಿದೆ. 1925ನೇ ಇಸವಿಯಲ್ಲಿ ಶ್ರೀ ಅದಮಾರು ಮಠದ ವಿಬುಧ ಪ್ರಿಯತೀರ್ಥ ಶ್ರೀಪಾದಂಗಳವರ ಪರ್ಯಾಯದ ಅವಧಿಯಲ್ಲಿ ಮಧ್ವ ಸರೋವರದಲ್ಲಾದ ಗಂಗೋದ್ಭವದ ದಿವ್ಯ ವಿದ್ಯಮಾನದ ಸಂಸ್ಮರಣೆಗಾಗಿ ಮಧ್ವ ಸರೋವರದ ತಟದಲ್ಲಿ ಗಂಗಾ ಭಾಗೀರಥಿಯ ಗುಡಿಯೊಂದನ್ನು ನಿರ್ಮಿಸಿದ್ದು, ಪ್ರಸ್ತುತ ವರ್ಷ 2025ರಲ್ಲಿ ಇದಕ್ಕೆ ಶತಮಾನ ತುಂಬುವ ಅಪೂರ್ವ ಸಂದರ್ಭದಲ್ಲಿ ಪರ್ಯಾಯ ಶ್ರೀಗಳ ದಿವ್ಯೋಪಸ್ಥಿತಿಯಲ್ಲಿ ಮಧ್ವ ಸರೋವರದಲ್ಲಿ ಸಂಕಲ್ಪಪೂರ್ವಕ ಧಾರ್ಮಿಕ ವಿಧಿ ಕಾರ್ಯಕ್ರಮ ಸಂಕಲ್ಪಪೂರ್ವ ಗಂಗಾ ಸ್ನಾನ ನೆರವೇರಿತು. ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಪ್ರಧಾನ ಪುರೋಹಿತರಾದ ರಾಘವೇಂದ್ರ ಕೊಡಂಚ ಇವರ ನೇತೃತ್ವದಲ್ಲಿ ಕಳಶ ಪೂಜೆಯನ್ನು ಮಾಡಿ ಪುತ್ತಿಗೆ ಶ್ರೀಪಾದರು ಮಧ್ವ ಸರೋವರಕ್ಕೆ ಕ್ಷೀರಾಭಿಷೇಕ ಹಾಗೂ ಕಳಶಾಭಿಷೇಕವನ್ನು ಮಾಡಿ ಗಂಗಾ ಸ್ನಾನವನ್ನು ಮಾಡಿದರು. ಮಠದ ವಿದ್ವಾಂಸರಾದ ಬಿ ಗೋಪಾಲ ಆಚಾರ್ಯ ಇವರು ಮಧ್ವ ಸರೋವರದ ಗಂಗಾ ಸ್ನಾನದ ಮಹತ್ವವನ್ನು ತಿಳಿಸಿದರು. ಪರ್ಯಾಯ ಪುತ್ತಿಗೆ ಮಠದ ದಿವಾನರಾದ ನಾಗರಾಜ ಆಚಾರ್ಯ, ಅಂತಾರಾಷ್ಟ್ರೀಯ ಕಾರ್ಯದರ್ಶಿ ಪ್ರಸನ್ನ ಆಚಾರ್ಯ, ರತೀಶ್ ತಂತ್ರಿ ಹಾಗೂ ಅಪಾರ ಸಂಖ್ಯೆಯ ಭಕ್ತರು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು.